ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ. ಈಗಂಕರ ಜಿಟಿ ಮಳೆ ಹತ್ಬಿಟ್ಟೈತಿ. ವಾತಾವರಣ ತುಂಬ ತಂಪೈತಿ. ಈ ವಾತಾವರಣ ಈ ರೀತಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರೆ ತುಂಬ ಮಸ್ತಾಗಿರ್ತೈತಿ. ಬೆಳಗ್ಗೆ ಆದರೂ ನಾಷ್ಟಕ್ಕಾದ್ರೂ ಮಾಡ್ಬೋದು, ಅಥವಾ ಸಾಯಂಕಾಲ ಆದರೂ ಮಳೆ ಹತ್ತಿದಾಗ ಈ ರೀತಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರ್ತದೆ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಈಗ ಇದನ್ನು ಮಾಡಲು ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ಸಾಸಿವೆ, ಶೇಂಗಾಕಾಳು, ಹಸಿ ಶೇಂಗಾಕಾಳು, 1 ಗ್ಲಾಸ್ ರವೆ, ವೆಂಕಟೇಶ್ ರವೆ ತೊಗೊಂಡು, ಉಪ್ಪಿಟ್ಟು ರವೆ, ದಪ್ಪನ ರವೆ, ಸ್ವಲ್ಪ ಉದ್ದಿನಬೇಳೆ, ಪುದೀನ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ತೊಗೋಬೋದ್ರಿ. ಮತ್ತು ಒಂದು ಸಣ್ಣದಾಗಿ ಹೆಚ್ಚಿಟ್ಟುವಂಥ ಉಳ್ಳಾಗಡ್ಡಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಬೀನ್ಸ್, 1 ಟೊಮೊಟೊ, 1 ಗಜ್ಜರಿ, 1 ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರಿ. ಈಗ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲು ಒಂದು ಬೊಗಣೆ ಇಟ್ಕೊಳ್ರಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ನಾವಿಲ್ಲಿ ಗಾಣದ ಎಣ್ಣೆ ಬಳಸ್ತಾ ಇದ್ದೀವಿ, ನೀವು ಯಾವುದಾದ್ರೂ ಬಳಸ್ಬೋದು. ಎಣ್ಣೆ ಬಿಸಿ ಆದಮೇಲೆ ಶೇಂಗಾಕಾಳು ಹಾಕ್ಕೊಳ್ರಿ. ಈ ಶೇಂಗಾಕಾಳು ಹುರ್ಕೋಬೇಕಂದ್ರೆ ಗ್ಯಾಸ್ ಫ್ಲೇಮ್ ಪೂರ್ತಿ ಸಣ್ಣಾಗಿ ಇಟ್ಕೊಂಡು ಚೆಂದಾಗಿ ಹುರ್ಕೊಳ್ರಿ, ಇಲ್ಲ ಅಂದ್ರೆ ಹಸಿ ಬಿಸಿಯಾಗಿ ಹುರಿತೈತಿ. ಈ ಶೇಂಗಾ ಕೆಂಪಗಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ರಿ. ಈ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗುವವರೆಗೆ ಚೆನ್ನಾಗಿ ಹುರ್ಕೊಳ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳ್ಬೇಕು ಎಣ್ಣೆಯಾಗ. ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ರಿ. ಇದು ಹಸಿ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರ್ತದೆ. ಉಪ್ಪಿಟ್ಟು ಬಾಯಿಗೆ ಅವಾಗ ಸಿಗ್ತಿದ್ದು ಅದೊಂಥರ ಫ್ಲೇವರ್ ಚೆನ್ನಾಗಿರ್ತದೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ರಿ. ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಎಣ್ಣೆಯಾಗ ಹುರ್ಕೊಳ್ರಿ. ಹಸಿಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಲೈಟಾಗಿ ಕೆಂಪಗಾಗುವವರೆಗೆ ಹುರ್ಕೊಳ್ರಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕೊಂಡು ಮತ್ತೊಮ್ಮೆ ಕಲಿಸ್ಕೊಳ್ರಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಹೆಚ್ಚಿಡುವಂಥ ಎಲ್ಲ ಕಾಯಿಪಲ್ಲೆ ಹಾಕ್ಕೊಳ್ರಿ. ಬೀನ್ಸು, ಟಮಾಟಿ ಹಣ್ಣು, ಗಜ್ಜರಿ, ಆಲೂಗಡ್ಡೆ ಎಲ್ಲನೂ ಹಾಕ್ಕೊಂಡು ಎಲ್ಲ ಕಾಯಿಪಲ್ಲೆನೂ ಎಣ್ಣೆಯಾಗ ಫ್ರೈ ಮಾಡ್ಕೊಳ್ರಿ. 1-2 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ರಿ. ಎಲ್ಲ ಕಾಯಿಪಲ್ಲೆ ಎಣ್ಣೆಗೆ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಕೊಂಡು ಬೇಯಿಸ್ಕೊಡು. ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ರಿ ಕಾಯಿಪಲ್ಲೆ ಬೆಂದಮೇಲೆ 1 ಗ್ಲಾಸ್ ರವಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ರಿ. ಈಗ ನೋಡೋಣ 2 ಗ್ಲಾಸ್ ನೀರು ಹಾಕ್ಕೊಳಕತ್ತೀವಿ. ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಕುದಿಬೇಕು. ಕಾಯಿಪಲ್ಲೆಲ್ಲ ನೀರಾಗ ಬೇಯಬೇಕು ಚೆನ್ನಾಗಿ. ಒಂದು ಕಾಯಿಪಲ್ಲೆ ತಗೊಂಡು ನೋಡಿ ಗಜ್ಜರಿ ಸರಿಯಾಗಿ ಬೆಂದೈತೆ ಇಲ್ಲ ಅಂತ. ಬೆಂದ ನಂತರ ಸ್ವಲ್ಪ ಕೊತ್ತಂಬರಿ, ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳ್ರಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಹಾಕ್ಕೊಳ್ರಿ. ನೀರು ಚೆನ್ನಾಗಿ ಕುದ್ದ ನಂತರ ಈ ರೀತಿ ಕುದೀತಾ ಇರಬೇಕು.
ಇವಾಗ ರವೆ ಹಾಕ್ಕೊಳ್ರಿ. ರವೆ ಹಾಕ್ಕೊಂಡು ಒಂದು ಚಮಚ ತಂದು ತಿರುತ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಈ ರೀತಿ ತಿರುತ್ತಾ ಇರಿ. ನೀರು ಕಡಿಮೆ ಆದ ನಂತರ ಸ್ವಲ್ಪ ಇದಕ್ಕೆ ಬೇಕಾದ್ರೆ ತುಪ್ಪ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲನ್ನ ಸ್ಕಿಪ್ ಮಾಡ್ಬೋದು. ಈಗ ಒಂದು ಪ್ಲೇಟ್ ಮುಚ್ಚಿ ಹಬೆಯಲ್ಲಿ 1-2 ನಿಮಿಷ ಅಳ್ಳೋದಕ್ಕೆ ಬಿಡಬೇಕು. ಈಗ ನಾವು ರುಚಿಕರವಾದ ಆರೋಗ್ಯಕರವಾದ ಬಿಸಿ ಬಿಸಿಯಾದ ಉಪ್ಪಿಟ್ಟು ಈಸ್ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.